morning everyone. So students, in the last class we discussed about the variation of resistance with temperature. Yes, in that we discussed the three formulas mainly. Yes, that formulas are very important while solving the problems. So now we will take the next part of it, that is electrical energy and power. Yes, here also this is also important while solving the problems. Electrical energy and power. So what we will do here? Simply we derive the one small derivation here. Yes, here we will get the 2 or 3 formulas that are very important while solving the problems. Yes, on this concept he will ask you the problems. ಹೌದಾ, ಈ ಕಾನ್ಸೆಪ್ಟ್ ಮೇಲೆ ಏನು ಮಾಡ್ತಾನೆ ಅವ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾನೆ 5 ಮಾರ್ಕ್ಸ್ ಗೆ. Yes, in dealing with that problems we need these formulas. Yes, we will discuss one by one. Yes, let us start the derivation. So what we will do? First we will consider the one small conductor. Yes, what I will do here, I will take the battery. So now we will ಮಾಡ್ತೀವಿ battery ಅನ್ನು consider ಮಾಡ್ತೀವಿ. Then here it consisting the one resistance. Now resistance ಅನ್ನು ಈ ತರ ಡಿನೋಟ್ ಮಾಡ್ತೀವಿ, ಅದು ನಿಮಗೆ ಆಲ್ರೆಡಿ ಗೊತ್ತದ. 10th ನಲ್ಲಿ ನಿಮಗೆ ಕೊಟ್ಟಿರಬೇಕು ಐ ಥಿಂಕ್. ಇಲ್ಲಿ ಏನೇನ ಅದರ ನೇಮ್ ಅಂತಾರ ಅಂತ ಹೇಳಿ ಒಂದು ಚಾರ್ಟ್ ಇತ್ತಲ್ಲ. ಎಸ್, ಕ್ಲಿಯರ್ ನೇಮ್ಸ್ ಕೊಟ್ಟಿದ್ದ, ಅದ್ರ ಬಾಜು ಅದರ ಸಿಂಬಲ್ಸ್ ಕೊಟ್ಟಿದ್ದ. ಎಸ್, ಸೊ ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಡಿನೋಟ್ ಮಾಡ್ತೀವಿ. Then this is battery. Battery ಎದಕ್ರಿ? Battery ಎದಕ್ಕೆ ಹೆಲ್ಪ್ಫುಲ್? ಟು ಪ್ರೊವೈಡ್ ದ ಪೊಟೆನ್ಷಿಯಲ್. ಹೌದಾ, ಪೊಟೆನ್ಷಿಯಲ್ ಅಂದ್ರೆ ಏನ್ರಿ? ಎನರ್ಜಿಯನ್ನು ಸಪ್ಲೈ ಮಾಡ್ತೀವಿ ನಾವು ಥ್ರೂ ದ ಬ್ಯಾಟರಿ. ಯಾರಿಗೆ ಎನರ್ಜಿ ಸಪ್ಲೈ ಮಾಡ್ತೀವಿ? ಚಾರ್ಜ್ ಪಾರ್ಟಿಕಲ್ಸ್ ಗೆ. ಚಾರ್ಜ್ ಪಾರ್ಟಿಕಲ್ಸ್ ಎನರ್ಜಿ ಸಿಕ್ತಂದ್ರೆ ಏನು ಮಾಡ್ತಾರೆ? ದೇ ಸ್ಟಾರ್ಟ್ ಟು ಮೂವ್. ಇಫ್ ದೇ ಸ್ಟಾರ್ಟ್ ಟು ಮೂವ್, ವಾಟ್ ವಿಲ್ ಹ್ಯಾಪನ್? ದೇರ್ ಇಸ್ they constitute the electric current, right? So what will happen here? This is positive and this is negative. So there is a production of the current I by the flow of charges. ಯಾರಪ್ಪ ಇಲ್ಲಿ? electrons. Then ಇಲ್ಲಿ ನಾನು ಎರಡು ಪಾಯಿಂಟ್ ಅನ್ನು ತಗೋತೀನಿ. Here it is my point A and here it is my point B. ಅಂದ್ರೆ ಇಲ್ಲಿ ಏನಾಗ್ತದ? ಕರೆಂಟ್ ಇದ್ದಿದ್ದು ಈ ಕಂಡಕ್ಟರ್ ನಲ್ಲಿ A ದಿಂದ B ಗೆ ಟ್ರಾವೆಲ್ ಮಾಡ್ತದೆ. ಹೌದಾ, ಹೀಗೆ ಹೋಗಿ ಹೀಗೆ ಬರ್ತದೆ. ಹೌದಾ? ಎಸ್. ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿರ್ತದ? VA ಅಂತ ಇರ್ತದ. ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿರ್ತದ? VB ಅಂತ ಇರ್ತದೆ. ಹೌದಾ, ನಾವು ಪೊಟೆನ್ಷಿಯಲ್, ಹೌದಾ, ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಅನ್ನ ಯಾವ ಲೆಟರ್ ದಿಂದ ಡಿನೋಟ್ ಮಾಡ್ತೀವಿ? ವಿ ಡಿನೋಟ್ ವಿತ್ ದ ಲೆಟರ್ ವಿ. ಹೌದಾ, ದಟ್ ಯು ಆಲ್ರೆಡಿ ನೋ. ಎಸ್, ಸೊ ಇದನ್ನೇ ಸ್ವಲ್ಪ ಬರೆಯೋಣ್ರಿ. ಇದೇನು ಕನ್ಸ್ಟ್ರಕ್ಟ್ ಮಾಡಿದೀವಲ್ಲ ಇದನ್ನೇ ಇಲ್ಲಿ ಬರೆಯೋಣ. ಎಸ್, ಒನ್ ಮೋರ್ ಥಿಂಗ್ ಹಿಯರ್. ಸಿ, ಇಲ್ಲಿ ಪಾಯಿಂಟ್ ಎ ಇದೆ, ಇಲ್ಲಿ ಪಾಯಿಂಟ್ ಬಿ ಇದೆ. ಎಸ್, ಹಿಯರ್ ಇನ್ ವಿಚ್ ಪಾಯಿಂಟ್ ದ ಪೊಟೆನ್ಷಿಯಲ್ ವಿಲ್ ಬಿ ಮೋರ್? ಪೊಟೆನ್ಷಿಯಲ್ ಎಲ್ಲಿ ಜಾಸ್ತಿ ಇರ್ತದ್ರಿ? ಸಿ, ಇಲ್ಲಿಂದ ಏನಾಗ್ತಾ ಇದೆ? ಫ್ಲೋ ಆಗ್ತಾ ಇದೆ ಚಾರ್ಜಸ್. ಸೊ ಈಗ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಏನಿರ್ತದೆ? ನಮ್ದು ಪೊಟೆನ್ಷಿಯಲ್ ಜಾಸ್ತಿ ಇರ್ತದೆ ಆಸ್ ಕಂಪೇರ್ಡ್ ಟು ಪಾಯಿಂಟ್ ಬಿ. ಹೌದಾ, ಹಿಯರ್ ಐ ವಿಲ್ ರೈಟ್ consider a conductor in which current I flows from point A to B. ಅಂದ್ರೆ ಇಲ್ಲಿ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡಿದೀವಿ. ಇಲ್ಲಿ ಕರೆಂಟ್ A ದಿಂದ B ಗೆ ಫ್ಲೋ ಆಗುತ್ತೆ, ಹೀಗೆ ಹೋಗಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಬರುತ್ತೆ. ರೈಟ್. ನೆಕ್ಸ್ಟ್, the electrical potential at point A, that is electric potential VA you take. VA at point A is higher than potential VB at point B. ಅಂದ್ರೆ ನಮ್ಮದು ಪೊಟೆನ್ಷಿಯಲ್ VA ಇದೆ, ಇಲ್ಲಿ ಏನಿದೆ ಇಲ್ಲ ಪಾಯಿಂಟ್
potential VB at point B. ಹೌದಾ? Yes. Now we can write the potential difference. Potential difference ನ ಬರೀಬಹುದಲ್ಲ. Difference ಅಂದ್ರೆ ಏನ್ರಿ? ಹೆಚ್ಚು ಮೈನಸ್ ಕಡಿಮೆ, higher minus lower. So the potential difference ಏನಂತ ಬರೀತೀವಿ? potential difference V is equal to VA minus VB. Take it as equation number 1 because here the potential is higher as compared to the potential VB. So VA minus VB, higher minus lower potential. So take it as equation number 1. Now the delta Q amount of charge flows through a conductor at time interval delta t. ಅಂದ್ರೆ ಏನ್ರಿ ಇಲ್ಲಿ ಚಾರ್ಜ್ ಫ್ಲೋ ಆಗ್ತಾ ಇದೆ. ಎಷ್ಟು ಅಮೌಂಟ್ ಚಾರ್ಜ್ ಫ್ಲೋ ಆಗ್ತಾ ಇದೆ? ಡೆಲ್ಟಾ ಕ್ಯೂ ದಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ. ಯಾವ ಟೈಮ್ ಇಂಟರ್ವಲ್ ನಲ್ಲಿ? ಡೆಲ್ಟಾ ಟಿ ಟೈಮ್ ಇಂಟರ್ವಲ್ ನಲ್ಲಿ. ಹೌದಾ? ಎಸ್. Simply I will write the one equation here. So delta Q is equal to I into delta T. ಹೇಗೆ ಬಂದಪ್ಪ? See, here I will write I is equal to delta Q by delta T. This one you already know definition. So here I delta Q ಬೇಕಾಗಿದೆ. So ಇದನ್ನ inside ಕಳಿಸಿ. So delta Q is equal to I into delta T. This one only I written here. Write it as? Yes. So take it as equation number 2. Yes. Now the potential energy of delta Q at point A. ಅಂದ್ರೆ potential energy. See, charge ಗಳಿಗೆ ಏನು ಬೇಕ್ರಿ? They need the energy to flow in the conductor. ಹೌದಾ? potential energy ಬೇಕು. Write it as? So potential energy point A ನಲ್ಲಿ ಎಷ್ಟದ ಚಾರ್ಜ್ ಇದು? Yes. So ಹೇಗೆ ಬರೀತೀವಿ? ಒಂದು VA ಬರುತ್ತಾ? potential, electric potential into charges delta Q. Similarly point B ಬರೀರಿ. The potential energy of delta Q at point B. ಇಲ್ಲಿ ಏನಾಗ್ತದ? VB into delta Q. So ಈಗ ಏನು ಮಾಡ್ರಿ? Total potential energy ಅನ್ನ ತಗೊಳ್ಳೋಣ. That is change in the potential energy. ಎಷ್ಟದಪ್ಪ ನಮ್ಮದು? Here I will write change in potential energy. ಹೌದಾ? ಇದನ್ನ potential energy ಅನ್ನ ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ? That you already studied in your first year chapter. Yes, ಅಲ್ಲಿ ಕಲ್ತಿದೀವಿ ನಾವು energy, work energy ಅಂತ ಒಂದು ಲೆಸನ್ ಇತ್ತಲ್ಲ, ಅಲ್ಲಿ ಕಲ್ತಿದ್ದೀರಾ ನೀವು ಆಲ್ರೆಡಿ. Right it is? ಅಲ್ಲಿ ನಾವು ಯಾವ ಲೆಟರ್ ಇಂದ ಡಿನೋಟ್ ಮಾಡಿದ್ವಿ? That is delta U. ಹೌದಾ? Yes. So change in the potential energy delta U. Delta ಯಾಕೆ ತಗೊಂಡೆ? change in. ಎಷ್ಟು ಚೇಂಜ್ ಆಗಿದೆ ಇಲ್ಲಿಂದ ಇಲ್ಲಿ ತರ potential energy? Yes, that is delta U is equal to ಏನಾಗುತ್ತೆ? ಏನು ಬರೀತೀವಿ? change in the potential energy ಹೇಗೆ ಬರೀತೀವಿ ನಾವು? final energy minus initial energy. Right? final ಯಾವ್ದು? B. ಆಮೇಲೆ initial point ಯಾವುದು? A. So final potential energy minus initial potential energy. So final potential energy ಅಂದ್ರೆ ಯಾವುದು? B point. This B. So what we have the value? VB into delta Q minus VA into delta Q. So ಇಲ್ಲಿ delta Q common ಬರುತ್ತೆ. Take it common. Delta Q inside it ಬಂತು VB minus VA. ಹೌದಾ? But just see the equation number 1. VA minus VB ಇದೆ. ಅಂದ್ರೆ ಏನು ಬರ್ತದ? V ಬರ್ತದ. But ಇಲ್ಲಿ VB minus VA ಇದೆ. Opposite ಇದೆ. So can I consider it as the like this minus V into delta Q? Correct? Delta Q as it is. ಹೌದಾ? VB minus VA. ಹೌದ್ರಿ? ಯಾಕಂದ್ರೆ ಇಲ್ಲಿ VA minus VB ಅಂದ್ರೆ V ಅದ. So ಇದು ಇಲ್ಲಿ ಬಂದದ, ಇದು ಇಲ್ಲಿ ಬಂದದ. Sign change ಆಗಿದೆ. ಹೌದಾ? So sign change ಆಗಿದೆ, ಇದನ್ನ ಡೈರೆಕ್ಟ್
this is delta U is equal to minus V into delta Q. Just see, ಇಲ್ಲಿ ನಮ್ದು ಪೊಟೆನ್ಷಿಯಲ್ ಎನರ್ಜಿ ಏನಿದೆ ರೀ ಮೈನಸ್ ಇದೆ. ಮೈನಸ್ ಅಂದ್ರೆ ಏನು ನೆಗೆಟಿವ್ ಹೌದಾ. ನೆಗೆಟಿವ್ ಅಂದ್ರೆ ಏನಾಗ್ತಾ ಇದೆ ರೀ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಇದೆ ಹೌದಾ. ಸಿ ವಿ ಆಲ್ರೆಡಿ ಸ್ಟಡಿಡ್ ದಿಸ್ ಹೌದಾ. ಅಕಾರ್ಡಿಂಗ್ ಟು ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ ನಾವು ಕಲ್ತಿದ್ದೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನಂತ ಹೇಳಿದ್ರಿ. ಸಿ ಸಪೋಸ್ ಇಫ್ ದ potential energy is increasing, then kinetic energy start to decrease. If kinetic energy start to increasing, then potential energy will start to decrease. ಹೌದಾ. yes. ಈಗ potential energy minus negative sign ಅನ್ನು ಹೊಂದಿದೆ. So what will happen? Now the potential energy is decreasing. So who will be rising? That is kinetic energy. So here because of decreasing of potential energy of the charges, there is a increment in the or increasing of the kinetic energy of the charged particles. Right it is? Yes. So ಇಲ್ಲಿ ಏನಾಯ್ತು kinetic energy increase ಆಗ್ತಾ ಇದೆ ಹೌದಾ. ಓಕೆ. ಸೊ kinetic energy ಗೆ ಒಂದು ಇಕ್ವೇಶನ್ ಗೊತ್ತಿರಬೇಕ್ರಿ. What it is? Kinetic energy. Kinetic energy is equal to half mv square. ನೆನಪಿದೆ ನೋಡ್ರಿ ಕಲ್ತಿದ್ರಿ ಆಲ್ರೆಡಿ. ಎಸ್. ಸೊ ಇಲ್ಲಿ ಬರ್ತೀನಿ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸಿಂಗ್ ದೆನ್ ಕೈನೆಟಿಕ್ ಎನರ್ಜಿ ಏನಾಗ್ತದ ಇನ್ಕ್ರೀಸ್ ಆಗ್ತದ. ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸಿಂಗ್ ಅಂದ್ರೆ ಏನ್ರಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಹ್ಯಾವಿಂಗ್ ದ ನೆಗೆಟಿವ್ ವ್ಯಾಲ್ಯೂ ರೈಟಾ. ಎಸ್. ಸೊ ಈಗ ಹಾಫ್ ಎಮ್ ವಿ ಸ್ಕ್ವೇರ್ ಅಪ್ಪ ನಮ್ಮ ಕೈನೆಟಿಕ್ ಎನರ್ಜಿ ಅಂದ್ರೆ ನಮ್ದು ಇಲ್ಲಿ ವಿ ಅಂದ್ರೆ ಯಾರು ತಗೊಳ್ಳೋಣ ನಾವು ವಿ ಡಿ ಅಂತ ತಗೊಳ್ಳೋಣ. ದಟ್ ಈಸ್ ಅವರ್ ಡ್ರಿಫ್ಟ್ ವೆಲಾಸಿಟಿ ಹೌದಾ. ಎಸ್. ಸೊ ಇಲ್ಲಿ ಏನಾಗುತ್ತಾ ಸಿ ನಾವು ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ಸೈಡ್ ದ ಕಂಡಕ್ಟರ್ ಹೌದ್ರಿ. ಎಸ್. ನಾವೇನು ಮಾಡ್ತೀವಿ ಅದಕ್ಕೆ ಎನರ್ಜಿ ಕೊಡ್ತಾ ಇದ್ದೀವಿ ಫ್ರಮ್ ದ ಬ್ಯಾಟರಿ. ನಾವು ವಿ ಆರ್ ಗಿವಿಂಗ್ ದ ಎನರ್ಜಿ ಟು ದ ಎಲೆಕ್ಟ್ರಾನ್ಸ್. ಸೊ ವಾಟ್ ದೇ ವಿಲ್ ಡು ದೇ ಸ್ಟಾರ್ಟ್ ಟು ಮೂವ್ ಇನ್ ದ ಕಂಡಕ್ಟರ್. ಸೊ ಏನಾಗತ್ತಪ್ಪ ಕಾಲಿಷನ್ಸ್ ಜಾಸ್ತಿ ಆಗ್ತಾವ್ರಿ ಹೌದಾ. ಈ ಸೈಡ್ ಇಂದ ಒಂದು ಎಲೆಕ್ಟ್ರಾನ್ ಬರ್ತಾ ಇದೆ, ಈ ಸೈಡ್ ಇಂದ ಒಂದು ಎಲೆಕ್ಟ್ರಾನ್ ಬರ್ತಾ ಇದೆ. ವಾಟ್ ವಿಲ್ ಹ್ಯಾಪನ್? ದೇ ವಿಲ್ ಗೆಟ್ ಕೊಲೈಡ್ ಹೌದ್ರಿ. ಮತ್ತೆ ಆಟಮ್ಸ್ ಇರ್ತಾವ, ಅಯಾನ್ಸ್ ಇರ್ತಾವ. ಸೊ ಆಟಮ್ಸ್ ಮತ್ತೆ ಅಯಾನ್ ಜೊತೆ ಏನು ಮಾಡ್ತಾವ ಕೊಲೈಡ್ ಮಾಡ್ತಾವ ಹೌದಾ. ಪ್ರತಿ ಸರ್ತಿ ಹೀಗೆ ಬರ್ತಿರ್ತಾವ ಕೊಲಿಷನ್ ಆಯ್ತವ. ಸೊ ವೆಲಾಸಿಟಿ ಸ್ಟಾಪ್ ಆಯ್ತು. ಮತ್ತೆ ಇದು ಈ ಸೈಡ್ ಹೋಗ್ತು, ಇದು ಈ ಸೈಡ್ ಬಂತಪ್ಪ. ಮತ್ತೆ ಏನು ಮಾಡಬೇಕು? ಮತ್ತೆ ಝೀರೋದಿಂದ ಸ್ಟಾರ್ಟ್ ಮಾಡಬೇಕು ವೆಲಾಸಿಟಿಯನ್ನು. ಎಸ್. ಫಾರ್ ಎಕ್ಸಾಂಪಲ್ ಯು ಆರ್ ಮೂವಿಂಗ್ ಟು ದ ಬೆಲ್ಗಮ್ ವಿತ್ ದ ಹೆಲ್ಪ್ ಆಫ್ ಬೈಕ್ ಹೌದಾ. ಬೈಕ್ ಮೇಲೆ ಹೋಗ್ತಾ ಇದ್ದೀರಪ್ಪ ಆನ್ ದ ಬೈಕ್. ಸೊ ವಾಟ್ ವಿಲ್ ಹ್ಯಾಪನ್? while moving on the highway your speed will be increasing, right? So what will happen? Hump will come or the breaker baratte. So what you will do? Again you will slow the bike, then again you start the speed, then again one more hump will come, again you slow the bike, again you take the speed. Yes. You will take the slow, again you will take the speed, slow speed. So what will happen? Your velocity of the bike will be not built up ಹೌದಾ. ಅದರಿಂದ ಏನಾಗುತ್ತೆ ರೀ ವೆಲಾಸಿಟಿ ಬಿಲ್ಡಪ್ ಆಗೋದಿಲ್ಲ ಹೌದಾ. ಸ್ಲೋ ಆಗೋದು ಫಾಸ್ಟ್ ಆಗೋದು, ಸ್ಲೋ ಆಗೋದು ಫಾಸ್ಟ್ ಆಗೋದು. ಸೊ ವೆಲಾಸಿಟಿ ಏನಾಗೋದಿಲ್ಲ ಅಲ್ಲಿ ಬಿಲ್ಡಪ್ ಆಗೋದಿಲ್ಲ ರೈಟ್. ಸೊ ಅದಕ್ಕೆ ಏನಾಗ್ತದ್ರಿ ಇಲ್ಲಿ ಕೈನೆಟಿಕ್ ಇಲ್ಲಿ ಕೈನೆಟಿಕ್ ಎನರ್ಜಿ ಮತ್ತೆ ವೆಲಾಸಿಟಿ ಏನೇನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ. ಸೊ ಇಫ್ ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಯಿತು ಅಂದ್ರೆ ಎನರ್ಜಿ ಜಾಸ್ತಿ ಆಗ್ತದೆ ಕೈನೆಟಿಕ್ ಎನರ್ಜಿ. ಇಫ್ ಇಟ್ ಈಸ್ ನಾವು ನಾಟ್ ಬಿಲ್ಡಪ್ ಅಂದರೆ ಜಾಸ್ತಿ ಆಗ್ತಾ ಇಲ್ಲ, ಸೊ ಇದು ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಏನಾಗ್ತದೆ ಇಟ್ ವಿಲ್ ಆಲ್ಸೋ ಸ್ಟಾರ್ಟ್ ಟು ಡಿಕ್ರೀಸ್ ಹೌದಾ. ಬಟ್ ನಮ್ಮ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ ರೀ ನಮ್ಮ ಕಂಡಕ್ಟರ್ನಲ್ಲಿ, ಅವಂತೂ ಹೋಗಿ ಆಟಮ್ಸ್ಗಳಿಗೆ ಕೊಲೈಡ್ ಆಗ್ತಾ ಇದೆ. ಸೊ ಅಲ್ಲಿ ಎನರ್ಜಿ ಅಂತೂ ಲಿಬ್ರೇಟ್ ಆಗಲಿಕ್ಕೆ ಬೇಕು. ಸೊ ಆ ಎನರ್ಜಿ ಅಂತೂ ಈಗ ಪೊಟೆನ್ಷಿಯಲ್ ಎನರ್ಜಿನೂ ಅಲ್ಲ, ಕೈನೆಟಿಕ್ ಎನರ್ಜಿನೂ ಅಲ್ಲ. ಸೊ ವೇರ್ ಇಟ್ ವಿಲ್ ಗೋ? ಎಸ್, ದಿಸ್ ಎನರ್ಜಿ ವಿಲ್ ಕನ್ವರ್ಟ್ ಇನ್ ಟು ದಿ ಹೀಟ್ ಹೌದಾ. ಏನಾಗ್ತದ ಕೊಲೈಡ್ ಆದಮೇಲೆ ಅದು ಹೀಟ್ ಆಗಿ ಕನ್ವರ್ಟ್ ಆಗ್ತದೆ ದಟ್ ಎನರ್ಜಿ. Yes, that I will write here. Thus, in the conductor, the energy dissipated
ಆಗಿ ಕನ್ವರ್ಟ್ ಆಗಿದೆ ಇಲ್ಲ ನಮ್ಮ ಎನರ್ಜಿಯನ್ನ ಅದನ್ನ ನಾವು ಯಾವ ಲೆಟರ್ ದಿಂದ ಈಗ ಬರೀತೀವಿ ದಟ್ ಇಸ್ delta W is equal to what we will get here V into delta T, right? How it will come? See, W andre ಏನ್ರಿ work done ಹೌದಾ, V andre voltage, T andre time. You already have the equation. ನಿಮಗೆ ಗೊತ್ತಿದೆ ನಾವು work done ಅನ್ನ ಹೇಗೆ ಬರೀತೀವಿ, ಸಾರಿ voltage ಅನ್ನ ಹೇಗೆ ಡಿಫೈನ್ ಮಾಡ್ತೀವಿ, delta W divided by delta Q ಅಂತ ಡಿಫೈನ್ ಮಾಡ್ತೀವಿ. Here I will just write Q. So voltage ಅನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ, it is the ratio of the work done on the charged particle, correct? So ನನಗೆ ಏನು ಬೇಕಾಗಿತ್ತು ಈಗ work done ಬೇಕು. So work done ಬೇಕಂದ್ರೆ ನಾನು ಏನು ಮಾಡ್ತೀನಿ, delta W is equal to V into delta Q. This definition you studied in your 10th standard ಹೌದಾ, voltage definition ಅನ್ನು ಕಲಿತಿದ್ದೀರಿ ಆಲ್ರೆಡಿ. then so ಅದನ್ನೇ ಬರ್ತಿದ್ದೀವಿ ಈಗ. ಸೊ ಅದು ಅಮೌಂಟ್ ಆಫ್ ಹೀಟ್ ಎನರ್ಜಿ ಲಾಸ್ ಆಗುತ್ತಲ್ಲ ಅದನ್ನ ನಾವು ಯಾವ ಲೆಟರ್ದಿಂದ ಡಿನೋಟ್ ಮಾಡ್ತೀವಿ, ವರ್ಕ್ ಡನ್ ದಿಂದ ಡಿನೋಟ್ ಮಾಡ್ತೀವಿ. ಎಸ್, ಚೇಂಜ್ ಇನ್ ದ ವರ್ಕ್ ಡನ್ ದಟ್ಸ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಇಂಟು ಚಾರ್ಜ್. ಸೊ ಸಿ there we have delta Q, correct? Yes, but what we have the value of delta Q, just see wherever delta Q here. Yes, see delta Q ಅಂದ್ರೆ ಏನ್ರಿ, I into delta T. Put the value there, I into delta T. You can take here from equation 2 ಹೌದಾ, delta Q value ಅನ್ನ put ಮಾಡಿದ್ವಿ. Here we get the equation like this. Now see, take it as equation number 3. Now the power dissipated is equal to the power dissipated is equal to the energy dissipated per unit time ಹೌದಾ. ಈಗ ನಾವು ಪವರ್ ಡೆಫಿನೇಷನ್ ಅನ್ನ ಬರಿಬೇಕಪ್ಪ, ಹೌದ್ರಿ. ಇಲ್ಲಿ ನಮ್ದು ಎನರ್ಜಿ ಎಷ್ಟು ಲಾಸ್ ಆಗಿದೆ, ದಟ್ ಇಸ್ ಹೀಟ್ ಎಷ್ಟು ಲಾಸ್ ಆಗಿದೆ ರೀ, ದಿಸ್ ಮಚ್ ಅಮೌಂಟ್ ಆಫ್ ದ ಹೀಟ್ ವಿ ಗೆಟ್, ದಟ್ ಇಸ್ ಎನರ್ಜಿ ಲಾಸ್ ಆಗಿದೆ ಹೌದಾ. ಎಸ್, ಎನರ್ಜಿ ಲಾಸ್ ಆಗಿದ್ದು ಇನ್ ದ ಟೈಮ್ ಇಂಟರ್ವಲ್ ಆಫ್ ಡೆಲ್ಟಾ ಟಿ, ಅದನ್ನೇ ನಾವು ಏನಂತ ಹೇಳ್ತೀವಿ, ಪವರ್ ಅಂತ ಹೇಳ್ತೀವಿ. ಎಸ್, ಹಿಯರ್ ವಿ ಹ್ಯಾವ್ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ದ ಪವರ್, ರೈಟ್. ಸೊ ಪವರ್ ಅನ್ನು ನಾವು ಯಾವ ಲೆಟರ್ ದಿಂದ ಡಿನೋಟ್ ಮಾಡ್ತೀವಿ, ಪಿ ದಿಂದ. ಎಸ್, ಸೊ ಇಲ್ಲಿ ಎಷ್ಟು ಪವರ್ ಲಾಸ್ ಆಗಿದೆ ರೀ, ಅದು ಎದಕ್ಕೆ ಈಕ್ವಲ್ ಅದ, ಎಷ್ಟು ಎನರ್ಜಿ ಲಾಸ್ ಆಗಿದೆ ಅಲ್ಲ ಅದಕ್ಕೆ ಅದು ಈಕ್ವಲ್ ಇದೆ, ರೈಟ್. ಸೊ ಹೌ ವಿಲ್ ರೈಟ್ ದಿಸ್ ಒನ್, ಡೆಲ್ಟಾ W by ಡೆಲ್ಟಾ T ಹೌದಾ. ಟೇಕ್ ಆಸ್ ಇಕ್ವೇಶನ್ ನಂಬರ್ 4. put 3 in 4. third equation and fourth equation ಅಲ್ಲಿ put ಮಾಡಿ. So what you will get, T is equal to delta W ಅಂದ್ರೆ ಏನಿದೆ ರೀ, VI delta T divided by delta T. So here these two will get cancelled. So what you will get here, T is equal to V into I, one of the important equation. Then this is equation number 5 ಹೌದಾ. Yes, so this is our power equation. Power ಅಂದ್ರೆ ಏನು ಬರ್ತದೆ, voltage into current, right? Then ಇಲ್ಲಿ ಏನು ಮಾಡ್ತೀನಿ ನಾನು, ಓಮ್ಸ್ ಲಾ. According to ಓಮ್ಸ್ ಲಾ ಏನಿದೆ ರೀ ನಮ್ದು ಓಮ್ಸ್ ಲಾ, V is equal to IR ಹೌದಾ. V ಪ್ಲೇಸ್ ನಲ್ಲಿ IR ಅನ್ನ ಪುಟ್ ಮಾಡಿ. Yes, now P is equal to V ಅಂದ್ರೆ ಏನ್ರಿ, I into R. So I as it is, right? So what you will get, P is equal to I square into R. So this is your one more important equation. Take it as equation number 6. It is the equation number 6. After this I will write here, it will be not visible at the downside. So see, illénayitu, P is equal to I square into R aita. Okay, now what you do, again you consider the Ohm's law. Yes, so Ohm's law na ಏನು ಮಾಡಿ, here I will write V is equal to IR ಅಂತ ಇದೆ ಪಾ. In terms of I ಅನ್ನು convert ಮಾಡಿ, so V by RI, right? It is, yes. So ಈ ವ್ಯಾಲ್ಯೂ ನ ಏನು ಮಾಡಿ,
into I square ಇದೆ ರೀ. ಸೊ ಅಲ್ಲಿ ಏನಾಗುತ್ತೆ v by r whole square into r. So here you will get v square by r square into r. This r and this r will get cancelled. So here you will get v square by r. So this is your one more important equation. Take it as equation number 7. Howda? Yes. Here these fifth, sixth and the seventh equations are important. Howda? ಇಲ್ಲಿ power ಒಂದೇ equation ಇದೆ ರೀ. ಹೌದಾ? p ಅಂತಾನೆ ಇದೆ right hand side. Right? Sorry left hand side. But in terms of ಇಲ್ಲಿ voltage ಮತ್ತು current ಇದೆ ರೀ. ಇಲ್ಲಿ ಏನಿದೆ current ಮತ್ತು resistance ಇದೆ. ಇಲ್ಲಿ ಏನಿದೆ voltage ಮತ್ತೆ resistance ಇದೆ. ಹೌದಾ? different ಆಗಿ ಕನ್ಸಿಡರ್ ಮಾಡ್ತೀವಿ ನಾವು while solving the problems. That's why we derived these three. Yes, this is all about the one small derivation. Still one is there, that is power loss in the cable. ಹೌದಾ? small derivation ಇದೆ, that we will see now. So after discussing this derivation, one small note you can take it as note itself. Note. ಹೌದಾ? see ಏನಪ್ಪಾ ಆಗಿದೆ, see from the KB. ಹೌದಾ? ಸಾಯಿಬಾಬಾ ಗುಡಿ ಹತ್ರ ಇದ್ದೀರಿ, ಅಲ್ಲಿಂದ ಏನಾಗುತ್ತೆ ಪವರ್ ಟ್ರಾನ್ಸ್ಮಿಟ್ ಮಾಡ್ತಾರೆ ನಿಮ್ಮ ಮನೆಗೆ, ರೈಟ್? ಬಟ್ ಅಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಕರೆಂಟ್ ಅನ್ನ ಬಿಟ್ಟಿರ್ತಾರೆ. ಹೌದಾ? ಬಟ್ ಅದನ್ನ ಮನೆಗೆ ಬರಬೇಕಾದ್ರೆ ಏನಾಗ್ತದೆ, ಸ್ವಲ್ಪ ಕರೆಂಟ್ ಬರ್ತದೆ. ಯಾಕಂದ್ರೆ ಕೇಬಲ್ಸ್ ನಲ್ಲಿ ಏನಾಗ್ತದ, ಕರೆಂಟ್ ಲಾಸ್ ಆಗ್ತಾ ಹೋಗ್ತದೆ. ಹೌದಾ? ಪವರ್ ಏನಾಗ್ತದ, ಲಾಸ್ ಆಗ್ತದೆ ಇನ್ ದ ಕೇಬಲ್ ಕನೆಕ್ಷನ್ಸ್. ಹೌದಾ? ಆ ಕೇಬಲ್ ಕನೆಕ್ಷನ್ಸ್ ನಲ್ಲಿ ಪವರ್ ಲಾಸ್ ಆಗೋದನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? Yes, that we will study with the help of derivation. One small it is. Yes. So what you do here? Consider a device having resistance R. One device ಅನ್ನ ತಗೊಳ್ಳೋಣ. ಅದರ resistance ಎಷ್ಟಿದೆ ರೀ? R ಅಂತ ಇದೆ. Yes. Now the power is transmitted. The power is transmitted. The power P is transmitted through cable connections having resistance RC. ಹೌದಾ? ಒಂದು ಡಿವೈಸ್ ಇದೆ, ಅದರ ರೆಸಿಸ್ಟೆನ್ಸ್ ಎಷ್ಟಿದೆ? R ಇದೆ. ಬಟ್ ನಾವೀಗ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ, ಪವರ್ P ಅನ್ನ ಥ್ರೂ ದ ಕೇಬಲ್ ಕನೆಕ್ಷನ್ಸ್. ಸೊ ಅದರ ರೆಸಿಸ್ಟೆನ್ಸ್ ಎಷ್ಟಿದೆ ರೀ? RC ಅಂತ ಇದೆ. ಹೌದಾ? ಎಸ್. ವಿ ಹ್ಯಾವ್ ದ ಇಕ್ವೇಶನ್. ವಿ ನೋ ದಟ್ P is equal to V into I. ಹೌದಾ? P ಅಂದ್ರೆ ಪವರ್, V ಅಂದ್ರೆ ವೋಲ್ಟೇಜ್, ದಟ್ ಇಸ್ ಪೊಟೆನ್ಷಿಯಲ್, then I will be the current. ಹೌದಾ? ಎಸ್. what you do in terms of I, you convert the equation. so ಇಲ್ಲಿ ಏನಾಗ್ತದೆ, P by V ಆಗ್ತದೆ ನೋಡ್ರಿ, right? it is. yes. so take it as equation number 1. ಹೌದಾ? yes. now the power dissipated is. so power ಎಷ್ಟು ಲಾಸ್ ಆಗಿದೆ ಕಾರಣಕ್ಕೆ? ಹೌದಾ? ಅದಕ್ಕೆ ನಾವು ಯಾವ equation ಅನ್ನು ತಗೊಳ್ಳೋಣ? ಈ equation ಅನ್ನು ತಗೊಳ್ಳೋಣ. directly I am considering PC ಅಂತ ಬರೀತೀವಿ, ಯಾಕಂದ್ರೆ power through cable connections. now the power dissipated in the cable, you can take now in the cable is. so cable ನಲ್ಲಿ ನಮಗೆ power ಎಷ್ಟು ಲಾಸ್ ಆಗಿದೆ while coming from the KB station to home. ಹೌದಾ? ಅಲ್ಲಿ ಸ್ಟೇಷನ್ ನಿಂದ ಮನೆಗೆ ಬರಬೇಕಾದ್ರೆ ಪವರ್ ಎಷ್ಟು ಲಾಸ್ ಆಗಿದೆ ಕೇಬಲ್ ನಲ್ಲಿ? ಸಿ ಅಂದ್ರೆ ಏನು? ಕೇಬಲ್ ಕನೆಕ್ಷನ್. ಎಸ್. ಸೊ ಅದನ್ನ ಬರೀತೀವಿ I square into RC. RC ಯಾಕಪ್ಪ? because cable is having the resistance how much? RC. yes. now so ಇದು ನಮ್ಮ equation number 2 ಆಯ್ತು. yes. so ಇಲ್ಲಿ I ಇದೆ, ನಾವು ಇಲ್ಲಿ I ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಹೇಗೋ equation ಅನ್ನ. so put the equation 1 in 2. so what you will get? PC is equal to I square, it is P by V whole square into RC. so just solve. PC is equal to P square V square
ಇಲ್ಲಿ ನೋಡಿ ಪವರ್ ಕೇಬಲ್ ಕನೆಕ್ಷನ್ ಅಲ್ಲಿ ಎಷ್ಟು ಲಾಸ್ ಆಗ್ಲಿಕ್ಕತ್ತದ ಇದನ್ನ ನಾವು ಕಡಿಮೆ ಮಾಡ್ಬೇಕಂದ್ರ ವೋಲ್ಟೇಜ್ ಅನ್ನ ಏನು ಮಾಡ್ಬೇಕ್ರಿ ಜಾಸ್ತಿ ಸಪ್ಲೈ ಮಾಡಬೇಕು. ವೈ? ಬಿಕಾಸ್ ವಾಟ್ ಎವರ್ ದ ಲಾಸ್ ಆಫ್ ದ ಪವರ್ ಇನ್ ದ ಕೇಬಲ್ ಕನೆಕ್ಷನ್ that is inversely proportional to the voltage that we given in the station. ಹೌದಾ? ಕೇಬಲ್ ಸ್ಟೇಷನ್ ಇರುತ್ತಲ್ಲ, ಕೆಬಿ ಸ್ಟೇಷನ್ ನಲ್ಲಿ ಅಲ್ಲಿ ನಾವು ಎಷ್ಟು ವೋಲ್ಟೇಜ್ ಅನ್ನ ಕೊಡ್ತೀವಲ್ಲ, ಎಸ್ ಅದಕ್ಕೆ ಇಲ್ಲೇನು ಲಾಸ್ ಆಗ್ತಾ ಇದೆ ಇಲ್ಲ ಪವರ್ ಕೇಬಲ್ ನಲ್ಲಿ ವೈರ್ಸ್ ನಲ್ಲಿ ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದ ರೀ. ಹೌದಾ? ಸಪೋಸ್ ನಾವು ವೋಲ್ಟೇಜ್ ಅನ್ನ ಕಡಿಮೆ ಕೊಡ್ತೀವಿ ಎಲ್ಲಿ ಸ್ಟೇಷನ್ ನಲ್ಲಿ, ಸೊ ಏನಾಗ್ತದೆ ಪವರ್ ಲಾಸ್ ಏನಾಗ್ತದ್ರಿ ಜಾಸ್ತಿ ಆಗ್ತದೆ. ಕಡಿಮೆ ಕೊಟ್ರ ಜಾಸ್ತಿ ಆಗ್ತದೆ. ಇಫ್ ಇಟ್ ಇನ್ಕ್ರೀಸಸ್ ದಿಸ್ ಡಿಕ್ರೀಸಸ್, ಇಫ್ ಇಟ್ ಇನ್ಕ್ರೀಸಸ್ ದಿಸ್ ಒನ್ ಡಿಕ್ರೀಸಸ್. ಹೌದಾ? ಈಗ ನಾವು ಪವರ್ ಲಾಸ್ ಏನಾಗಿರುತ್ತಲ್ಲ ಕೇಬಲ್ ಕನೆಕ್ಷನ್ ನಲ್ಲಿ ಅದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರ ನಾವು ಹೆಚ್ಚಿಗೆ ವೋಲ್ಟೇಜ್ ಅನ್ನ ಏನ್ ಮಾಡ್ಬೇಕ್ರಿ ಸಪ್ಲೈ ಮಾಡಬೇಕು. ಎಸ್, ಯು ಕ್ಯಾನ್ ಟೇಕ್ ದ ಸ್ಟೇಟ್ಮೆಂಟ್ ಹಿಯರ್ ಟು reduce the power loss in the cable we need to supply more voltage. ಅಂದ್ರೆ ವಿ ಅನ್ನ ನಾವು ಜಾಸ್ತಿ ಕೊಟ್ವಿ ಅಂತಂದ್ರೆ ಪವರ್ ಲಾಸ್ ಏನಾಗ್ತದೆ ತಾನೇ ಕಡಿಮೆ ಆಗ್ತದೆ. Yes it is. Yes. So this is the one small derivation. Here these equations are very important while solving the problems, and the next part we will take in the next class.